ನನ್ನ ಹುಟ್ಟಿದ ಹಬ್ಬ ಆಗಿತ್ತು. ಅದು ನಾನೊಂದು 2 ವರ್ಷ ಅಂಬರೀಷ್ ಅಣ್ಣ ಇರಲಿಲ್ಲ ಅಂತ ನಾನು ಮಾಡಿರಲಿಲ್ಲ. ಸೊ ಎಲ್ಲರೂ ಜೊತೆ ಸೇರಿದ್ವಿ. ವಿ ಹ್ಯಾಡ್ ಎ ರಿಯಲ್ ನೈಸ್ ಟೈಮ್. ಅಂದರೆ ಅವರ ಗಂಧದ ಗುಡಿ ಬಗ್ಗೆನೋ ಅದರ ಒಂದಷ್ಟು ಕ್ಲಿಪ್ಸ್ ಇತ್ತು ಫೋನಲ್ಲಿ, ಅದು ತೋರಿಸ್ತಾ ಇದ್ರು. ಬಟ್ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಬೆನ್ನೋವು ಇತ್ತು ಪಾಸ್ಟ್ 1 ವೀಕಿಂದ. ಅದು ಬಿಟ್ಟರೆ ಆ ದಿವಸ ವಿ ನೆವರ್ ಫೌಂಡ್ ಏನಿರಲಿ ಇಲ್ಲ. ಒಮ್ಮೆ ಹೊರಟ್ರು, ಆಮೇಲೆ ಇಲ್ಲ ಕೇಕ್ ಕಟ್ ಮಾಡಿ ಹೋಗೋಣ ಅಂತ. ಮತ್ತೆ ಯು ವಾಸ್ ದೇರ್ ಅಪ್ ಟು 11:30 11ಗೆ 11:10 ಇದು ಕೇಕ್. ಸೊ ಅವರು ಅದು ಮುಗಿದ ನಂತರ ನಾವು ಹೊರಡ್ತೀವಿ ಅಂತ ಹೇಳಿ ಹೊರಟಿದ್ದು. ಕಣ್ಣಲ್ಲಿ ನೋಡೋ ತನಕ ನಂಬಕ್ ಸಾಧ್ಯ ಇಲ್ಲ. ಕೇಳಿದೆ, ಫ್ರೆಂಡ್ಸ್ಗೆ ಫೋನ್ ಮಾಡಿ ಕೇಳಿದೆ ಅಲ್ಲಿ ಹಾಸ್ಪಿಟಲಲ್ಲಿ ಪೊಲೀಸ್ ಇದ್ದಾರೆ ಅಂತ. ಪೊಲೀಸ್ ಏನಕ್ಕೆ ಹಾಸ್ಪಿಟಲ್ಗೆ ಬರ್ತಾರೆ, ಡಾಕ್ಟರ್ ಇರ್ಬೇಕು, ಪೊಲೀಸ್ ಏನಕ್ಕೆ ಬರ್ತಾರೆ ಅಂತ ಡೌಟಲ್ಲಿ ಅಲ್ಲಿಗೆ ಓಡಿದ್ದು. ಯಾವ ಹುಷಾರಿಲ್ಲ ಏನೋ ಆಗಿದೆ ಅದಲ್ಲ, ಇದು ಮುಂಚಿನ ದಿವಸ ಏನಾಗಿಲ್ಲ, ಹಂಗೆ ಇದ್ದಾರೆ ನೋಡೋಕ್ಕೆ. ಅದು ಒಂಥರ ಯಾರಿಗೆ ಬರಬಾರ್ದು ಎಕ್ಸ್ಪೀರಿಯನ್ಸ್. ಅಪ್ಪು ಸರ್ ಹೋಗಿದ್ದ ಹಿಂದಿನ ದಿನ ನೀವೆಲ್ಲ ಜೊತೆಲೇ ಇದ್ರಿ, ಒಂದೊಳ್ಳೆ ಈವೆಂಟ್, ನೀವೆಲ್ಲ ಒಂದಷ್ಟು ಸಾಂಗ್ ಗಳೆಲ್ಲ ಹಾಡಿದ್ರಿ ಅನ್ನೋದು, ಆ ಒಂದು ಮೂಮೆಂಟ್ ನೆನೆಸ್ಕೊಳ್ಳೋದ ಸರ್? ಏನ್ ನಡೀತಾ ಇತ್ತು ಮನೇಲಿ? ಇಲ್ಲ, ಇಟ್ಸ್ ಜಸ್ಟ್ ಎ ಕ್ಯಾಶುವಲಿ ಗೆಟ್ ಟುಗೆದರ್. ನನ್ನ ಹುಟ್ಟಿದ ಹಬ್ಬ ಆಗಿತ್ತು. ಅದು ನಾನೊಂದು 2 ವರ್ಷ ಅಂಬರೀಷ್ ಅಣ್ಣ ಇರಲಿಲ್ಲ ಅಂತ ನಾನು ಮಾಡಿರಲಿಲ್ಲ. ಆಮೇಲೆ ಅದರ ಪ್ರಿವಿಯಸ್ ಇಯರ್ ಮಾಡಿದ್ದೀನಿ ನಾನು. ಸೊ ಎಲ್ಲರೂ ಜೊತೆ ಸೇರಿದ್ವಿ. ವಿ ಹ್ಯಾಡ್ ಎ ರಿಯಲ್ ನೈಸ್ ಟೈಮ್. ಅಂದರೆ ಅದೇ ಸಹ ಸಿಕ್ಕಾಪಟ್ಟೆ. ಈವನ್ ಅವರ ಗಂಧದ ಗುಡಿ ಬಗ್ಗೆನೋ ಅದರ ಒಂದಷ್ಟು ಕ್ಲಿಪ್ಸ್ ಇತ್ತು ಫೋನಲ್ಲಿ, ಅದು ತೋರಿಸ್ತಾ ಇದ್ರು. ಸೊ ವಿ ಜಸ್ಟ್ ಟಾಕಿಂಗ್ ಅಬೌಟ್ ದ ಫ್ಯೂಚರ್ ಪ್ರಾಜೆಕ್ಟ್ಸ್ ಅನ್ನು, ಲಾಟ್ ಆಫ್ ಟಾಕ್ಸ್. ಅಂದರೆ ಅವರು ಜಾಸ್ತಿ ಈಸ್ ವೆರಿ ಪಾಸಿಟಿವ್ ಅಲ್ಲ ಇದರಲ್ಲಿ. ಸೊ ರಿಯಲಿ ಒಂಥರ ಒಂದಷ್ಟು ಸ್ಪೆಂಟ್ ಅ ರಿಯಲಿ ಗುಡ್ ಟೈಮ್ ಆ ದಿವಸ. ಆಮೇಲೆ ಏನು ಈ ನೆಕ್ಸ್ಟ್ ಡೇ ಏನು ಅದು ಆ ನೋವು ಏನು ಕಂಡಿಲ್ಲ. ಬಟ್ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಬೆನ್ನೋವು ಇತ್ತು ಒಂದು ಪಾಸ್ಟ್ 1 ವೀಕಿಂದ. ಅದು ಬಿಟ್ಟರೆ ಆ ದಿವಸ ವಿ ನೆವರ್ ಫೌಂಡ್ ಏನಿರಲಿ ಇಲ್ಲ. ಇದು ಅದೊಂದು ಹೇಳಿದ್ರು 2 days 3 days ನೋವಿತ್ತು ಅಂತ. ಅದು ಬಿಟ್ರೆ ದಟ್ ವರ್ಕೌಟ್ ಅಲ್ಲಿ ಯಾವ್ದೋ ಮಸಲ್ ಪೇನ್ ಅಂತ ಇದ್ದಿರಬೇಕು ಅಂತ ಅಷ್ಟೇ. ಇದೆಲ್ಲ ಡೌಟೇ ಬೇಸಿಕಲಿ. ಆಮೇಲೆ ಅವ್ರು ಯಾವತ್ತೂ ಇದು ಬಿಟ್ಟಿಲ್ಲ ಯಾವುದು. ಹಿ ವಾಸ್ ಆಲ್ವೇಸ್ ಎಂಜಾಯ್ ಮಾತಾಡಿ ಏನೋ. ಇಟ್ಸ್ ಫನ್. ಆ ದಿವಸ ಲೈಕ್ ತುಂಬಾ ಜನ ಫ್ರೆಂಡ್ಸ್, ಒಂದಷ್ಟು ಜನ ಪರಿಚಯ ಇರಲಿ. ಇಟ್ಸ್ ಮಿಕ್ಸ್ ಕ್ರೌಡ್, ಬರೀ ಫಿಲ್ಮ್ ಅಲ್ಲ, ಒಂದಷ್ಟು ಬಿಸ್ನೆಸ್ ಕೆಲವರು ಬಂದಿದ್ರು. ಕೆಲವು ಅವರೇ ಹೋಗಿ ಟೇಬಲ್ಗೆ ಮಾತಾಡಿದ್ರು, ಹಾಯ್ ಆಮ್ ಪುನೀತ್ ಅಂತ. ಅವರು ನೆಕ್ಸ್ಟ್ ಡೇ ಅವ್ರದ್ದು ಯಾಕಂದ್ರೆ ಒದೆಸಿಟೀಸ್ ನಾವು ಬರಬಾರ್ದಿತ್ತು, ಸಿಗಬಾರ್ದಿತ್ತು ಅಂತ ಇತ್ತು. ದೇ ಫೆಲ್ಟ್ ವೆರಿ ಬ್ಯಾಡ್ ಹಂಗೆ. ಯಾಕಂದ್ರೆ ಅವರೇ ಬಂದು ಮಾತಾಡಿದ್ರು. ಸಡನ್ ಅವ್ರು ಹೋದ ನಂತರ ಎವ್ರಿಬಡಿ ಸ್ಟಾಕ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ. ಏನ್ ಸಿಂಪಲ್ ಕಣ. ಸೊ ದಟ್ ವಾಸ್ ಲಿಟಲ್ ಹಾರ್ಟ್ ಟಚಿಂಗ್ ಫಾರ್ ಎವ್ರಿಬಡಿ. ಈಗ ನಮ್ಮ ಜೊತೆಲಿದ್ದವರು, ನಮ್ಮ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂದಿರೋರು ಹಿಂದಿನ ದಿನ ನಮ್ಮ ಜೊತೆ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಬಟ್ ನೆಕ್ಸ್ಟ್ ಡೇ ನೋಡ್ತಿದ್ದಂಗೆ ಯಾವ್ದೋ ಒಂದು ಸುದ್ದಿ ಬರುತ್ತೆ, ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ನಿಜವಾಗ್ಲೂ ಯಾರ ಕೈಲೂ ಆಗಲ್ಲ. ಸೊ ಅಷ್ಟೊಂದೆಲ್ಲ ಮಾತಾಡಿದ್ದಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ ಗಳ ಬಗ್ಗೆ ನೀವು ಇಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡಿದೀರಾ, ನಿಮ್ ಬರ್ಡೇ ಅಲ್ಲಿ ಹೋಗಿದ್ರು. ಆ ನ್ಯೂಸ್ ಕೇಳ್ತಿದ್ದಂಗೆ ಮಾರನೇ ದಿನ ಫಸ್ಟ್ ನಿಮ್ಮ ತಲೆಗೆ ಇಲ್ಲ, ಆಕ್ಚುಲಿ ಲಾಸ್ಟಿಗೆ ಅವರು ಆಕ್ಚುಲಿ ಮಗಳು ವೇಟ್ ಮಾಡ್ತಾ ಇದ್ರು. ದೇ ಯೂಶಲಿ ಗೋ ಫಾರ್ ಡ್ರೈವ್ ಹೋಗ್ತಾರೆ ಅಂತ. ಆಮೇಲೆ ಅವರ ಅಮೆರಿಕದಲ್ಲಿ ಮಗಳ ಹತ್ರ ಒಮ್ಮೆ ಫೋನಲ್ಲಿ ಮಾತಾಡಿದ್ರು. ಸೊ ಇಟ್ ವಾಸ್ ಲೈಕ್ ಒಮ್ಮೆ ಹೊರಟ್ರು, ಆಮೇಲೆ ಇಲ್ಲ ಕೇಕ್ ಕಟ್ ಮಾಡಿ ಹೋಗೋಣ ಅಂತ. ಮತ್ತೆ ಯು ವಾಸ್ ದೇರ್ ಅಪ್ ಟು 11:30 11ಗೆ 11:10 ಇದು ಕೇಕ್. ಸೊ ಅವ್ರಿಗೆ ಅದು ಮುಗಿದ ನಂತರ ನಾವು ಹೊರಡ್ತೀವಿ ಅಂತ ಹೇಳಿ ಹೊರಟಿದ್ದು. ನೆಕ್ಸ್ಟ್ ಡೇ ನಾನು ಆ ದಿವಸ ಲೇಟ್ ಆಗಿತ್ತು ಅಂತ ಬೆಳಿಗ್ಗೆ 10 ಗಂಟೆಗೆ ಏನಂದ್ರೆ 1 hour ಫೋನ್ ಬಂತು. ಅದೇ ಇಲ್ಲ ಅಂತ. ಇದು ಏನು ಕ್ಲಿಯರ್ ಇಲ್ಲ, ಆಗ ಚಾನ್ಸೇ ಇಲ್ಲ ಅಂತ ನನ್ನದು. ಆಮೇಲೆ ಹೆಚ್ಚಾಗಿ ರೂಮರ್ ಇದು ಇಂಡಸ್ಟ್ರಿಯಲ್ಲಿ ಯಾವತ್ತೂ ಇದ್ದೇ ಇರುತ್ತೆ. ವಿಷ್ಣುವರ್ಧನ್ ಸರ್ ಹೋಗೋ ಮುಂಚೆನೂ ಇತ್ತು, ದ್ವಾರಕೀಶ್ ಅವರು ಹೋಗೋ ಮುಂಚೆನೂ ಇತ್ತು. ಪ್ರತಿ ಸಲ 1-2-3 ಸಲ ಆಗುತ್ತೆ. ಈ ಚಾನ್ಸೇ ಇಲ್ಲ ಅಂತ. ಏನೋ ರೀಸನ್ ಬೇಕಲ್ಲ. ಇಂಪಾಸಿಬಲ್. ಆಕ್ಸಿಡೆಂಟ್ ಅಲ್ಲ ಅಂತ. ಆಕ್ಸಿಡೆಂಟ್ ಅಲ್ಲ ಅಂದ್ರೆ ಹೆಂಗೆ ಚಾನ್ಸು ಅಂತ. ಸೊ ಇಂಪಾಸಿಬಲ್ ಅಂತ. ಆಮೇಲೆ ಆದ್ನಂತ ಗೊತ್ತಿಲ್ಲ ನಾನು. ಹಂಗೆ ಐ ಸ್ಟಿಲ್ ರಿಮೆಂಬರ್, ಸ್ನಾನ ಮಾಡಿಲ್ಲ, ಹಂಗೆ ಆಸ್ ಇಟ್ ಈಸ್ ಎತ್ಕೊಂಡು ಅಂದ್ರೆ ಕಣ್ಣಲ್ಲಿ ನೋಡೋ ತನಕ ನಂಬಕ್ ಸಾಧ್ಯ ಇಲ್ಲ ಅಂತ. ಕೇಳಿದೆ, ಫ್ರೆಂಡ್ಸ್ಗೆ ಫೋನ್ ಮಾಡಿ ಕೇಳಿದೆ ಅಲ್ಲಿ ಹಾಸ್ಪಿಟಲಲ್ಲಿ. ಇಲ್ಲ ಹೇಳಿದ್ರು, ಯಾರು ಇಲ್ಲ ಹಂಗೇನಿಲ್ಲ ನ್ಯೂಸು, ಬಟ್ ಪೊಲೀಸ್ ಇದ್ದಾರೆ ಅಂದರು. ಪೊಲೀಸ್ ಏನಕ್ಕೆ ಹಾಸ್ಪಿಟಲ್ಗೆ ಬರ್ತಾರೆ, ಡಾಕ್ಟರ್ ಇರಬೇಕು, ಪೊಲೀಸ್ ಏನಕ್ಕೆ ಬರ್ತಾರೆ ಅಂತ ಡೌಟಲ್ಲಿ ಅಲ್ಲಿಗೆ ಓಡಿದ್ರು ವಿಕ್ರಮ್ಗೆ. ಅದು ಮುಂಚಿನ ದಿವಸ ಅಂದರೆ ಯು ಕ್ಯಾಂಟ್ ಬಿಲೀವ್ ಅಲ್ಲ.
ಈಗ ಹುಷಾರಿಲ್ಲ ಏನೋ ಆಗಿದೆ ಅದಲ್ಲ, ಇದು ಮುಂಚಿನ ದಿವಸ ಏನಾಗಿಲ್ಲ, ಹಂಗೆ ಇದ್ದಾರೆ ನೋಡಕ್ಕೆ. ಅದು ಒಂಥರ ಯಾರಿಗೆ ಬರಬಾರ್ದು ಎಕ್ಸ್ಪೀರಿಯನ್ಸ್ ಅದು. ಹೆಂಗೆ ಸಡನ್ ಆಗಿ ಹಿಂಗಾಗಿ ಯಾರ ಕೈಲಿ ಅವತ್ತು ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲ, ನಂಬಕ್ಕೂ ಆಗಿಲ್ಲ, ಸ್ಟಿಲ್ ಇವತ್ತಿಗೂ ಯಾರು ನಂಬ್ತಿಲ್ಲ. ಅಲ್ಲ, ಫಸ್ಟ್ ಏಡ್ ಏನಾದ್ರು ಕರೆಕ್ಟ್ ಆಗಿದ್ರೆ ಐ ಥಿಂಕ್ ಸ್ವಲ್ಪ ಡಿಲೇ ಆಯ್ತು. ಆಮೇಲೆ ಆದ ನಂತರ ನಾವು ಕಂಟ್ ಅದ್ರ ಬಗ್ಗೆ ಮಾತಾಡೋದು. ಎಸ್, ಇವತ್ತಿಗೆ ಇದಿದ್ರೆ 50ನೇ ವರ್ಷ ಒಂದು ಸಂಭ್ರಮ ಇಡೀ ಕರ್ನಾಟಕದಿಂದ ಸಕ್ಕದಾಗಿರ್ತಾ ಇತ್ತು. ಸೊ ಇನ್ನೊಂದಷ್ಟು ಸಿನಿಮಾಗಳು ನಾವು ನೋಡ್ತಾ ಇದ್ವಿ. ಎಸ್, ವಿ ಮಿಸ್ ಯು ಅಪ್ಪು ಸರ್. 100% ಎವ್ರಿಬಡಿ. ಬಟ್ ಅವರ ಸಾಂಗ್ಗಳ ಮೂಲಕ, ಸೊ ಅವ್ರು ಮಾಡಿದಂತ ಕೆಲಸಗಳ ಮೂಲಕ ಯಾವಾಗ್ಲೂ ನಮ್ಮ ಮುಂದೆನೆ ಇದ್ದೇ ಇರ್ತಾರೆ. ಸೊ ಅದರಲ್ಲೂ ಕೂಡ ನೀವು ಆಲ್ರೆಡಿ ಒಂದೊಳ್ಳೆ ಹಿಟ್ ಕಾಂಬೋ, ಒಂದೊಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದೀರಾ, ಸಕ್ಕದ ಇವತ್ತಿಗೂ ಕೇಳ್ತಾ ಇರ್ತೀವಿ. ಜೋಗಿ ಸಿನಿಮಾ ಅಂತ ಬಂದಾಗ ಅಲ್ಟಿಮೇಟ್ ಆಲ್ ಟೈಮ್ ಹಿಟ್ ಸಾಂಗ್ಸ್ಗಳು ಇವತ್ತಿಗೂ. ಸೊ ಅವತ್ತಿನ ಟ್ರೆಂಡಿಗೆ ತಕ್ಕನಾಗಿ ಅವತ್ತ ಆ ಲಿರಿಕ್ಸ್, ಸೊ ಅವತ್ತಿನ ಅದು ಹೆಂಗಿತ್ತು ಸರ್? ನಿಮ್ದೆಲ್ಲ ಫುಲ್, ನೀವು ಅವಾಗ್ಲೇ ಹೇಳ್ದಂಗೆ ಸಿಲ್ವರ್ ಜೂಬ್ಲಿಗಳು ಓಡ್ತಾ ಇತ್ತು ಎಲ್ಲಾ ಸಿನಿಮಾಗಳು. ಸೊ ಜೋಗಿ ಅನ್ನೋದು ನಿಮ್ಮ ಒಂದು ಕರಿಯರ್ ನಲ್ಲಿ ಎಷ್ಟು ಬೆಸ್ಟ್ ಅಂತ? ಈಗ ನನಗೂ ಅದೇ ಹೇಳಿದಲ್ಲ, ಈಗ ಇದ್ರ ಜೊತೆ ನಿನಗಾಗಿ ಸಿಲ್ವರ್ ಜೂಬ್ಲಿ ಓಡಿತು, ಜೋಗಿ ಜೊತೆ ಬಸವ, ಆಮೇಲೆ ವಾಟರ್ಶಂಕರ್, ಇದು 2 100 ಡೇಸ್ ಓಡಿದೆ. ಇದ್ರ ಜೊತೆಗೆ ನಾನು ಹೇಳಿದ್ದು ಸೈಮಲ್ಟೇನಿಯಸ್ 1 ವಾರ ಡಿಫ್ರೆನ್ಸ್ ಅಲ್ಲಿ ರಿಲೀಸ್ ಆಗಿದ್ದು ಪಿಕ್ಚರ್ಗಳು. 3 ಚಿತ್ರಗಳು 100 ಡೇಸ್, ಇದು ಸಿಲ್ವರ್ ಜೂಬ್ಲಿ, ಅದು 100 ಡೇಸ್ ಹೋಗಿದೆ. ಸೊ ಐ ಡೋಂಟ್ ನೋ, ಅದು ಆ ಟೈಮಲ್ಲಿ ಏನ್ ಗೊತ್ತಿಲ್ಲ, ಒಟ್ಟಿಗೆ ಮಾಡಿದೆಲ್ಲ ಇಷ್ಟಪಡ್ತಾ ಇದ್ರು ಜನ. ಅಷ್ಟ್ ಚೆನ್ನಾಗಿ ಕೊಡ್ತಾ ಇದ್ರಿ ನೀವು ಅಂತ. ಕೇಳಕ್ ಇಂಪಾಗಿತ್ತು, ಕೇಳಕ್ ಕ್ಯಾಚಿ ಆಗಿತ್ತು. ಸೊ ಚೆನ್ನಾಗಿ ಹೋಗ್ತಾ ಇತ್ತು. ಜೋಗಿ ವಾಸ್ ಲಿಟಲ್ ಬಿಟ್ ಆಫ್ ಸ್ವಲ್ಪ ಬಾಲಿವುಡ್ ಇಶ್ ಮಾಡಿದೆ ಸಾಂಗ್ಸ್. ಇದು ಟೋಟಲ್ ಲೋಕಲ್ ಅಂತ ಮಾಡಿದೆ, ಅದು ರೌಡಿಸಮ್ ಸಾಂಗ್. ಅದಕ್ಕೆ ರೆಫರೆನ್ಸ್ ಇಲ್ಲ. ಈಗ ಬೇರೆ ಸಾಂಗ್ ಅದು ರಿಫರೆನ್ಸ್ ಅಂತ ಇರುತ್ತೆ, ರೌಡಿಸಮ್ ಸಾಂಗ್ ಹೆಂಗಂತ ಮಾಡೋದು. ಸೊ ಬೇಡ, ಒಂದು ಲೋಕಲ್ ಹಾರ್ಡ್ ಕೋರ್ ಇಲ್ಲಿದ್ದು ಮಣ್ಣಿನ ವಾಸನೆ ಕೊಡೋಣ ಅಂತ ಅದು ಇದು ಮಾಡಿದ್ರು. ಬಟ್ ಅದ್ರಲ್ಲಿ ಒಂದು ಅಮ್ಮನ್ ಸೆಂಟಿಮೆಂಟ್ ಒಂದು ಸಾಂಗ್ ಬರುತ್ತೆ ಸರ್. ಹೌದು, ಅದು ಪಕ್ಕಾ ಮೆಲಡಿ. ಬಟ್ ಉಳಿದಿದ್ದೆಲ್ಲ ಜೋಗಿಯಲ್ಲೇ ಅದೇ. ಜೋಗಿ ವಾಸ್ ಮೋರ್ ಆಫ್ ಅದೇ ಲೋಕಲ್ ರೌಡಿಸಮ್ ಅಲ್ಲ, ಸ್ವಲ್ಪ ಮಾಸ್ ಎಲಿಮೆಂಟ್ ಜಾಸ್ತಿ ಇತ್ತು. ಆಮೇಲೆ ಫೋಕ್ ಜಾಸ್ತಿ, ಅದನ್ನ ಟೋಟಲ್ ಕಮರ್ಷಿಯಲೈಸ್ಡ್ ವೇ ಅಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಸರ್, ಈಗ ನಿಮ್ಮ ಒಂದು ಕರಿಯರ್ ನಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಜೊತೆನೂ ಕೆಲಸ ಮಾಡಿದಿರಾ, ಲೆಜೆಂಡ್ ಗಳ ಜೊತೆನೂ ಕೆಲಸ ಮಾಡಿದಿರಾ. ಅದರಲ್ಲಿ ವಿಷ್ಣು ಸರ್ ಸಿನಿಮಾಗೂ ನೀವು ಮ್ಯೂಸಿಕ್ ಗಳನ್ನ ಮಾಡಿದಿರಾ. ಸೊ ನಾನು ಆಪ್ತ ಮಿತ್ರ ಸಿನಿಮಾ ಬಗ್ಗೆ ಮಾತಾಡ್ಲೇಬೇಕು ಸರ್. ಸೊ ಆ ಟೈಮಲ್ಲಿ ನಾವು ಅವಾಗಿನ ಸ್ಕೂಲ್ ಓದ್ತಾ ಇದ್ವಿ. ಸೊ ಹಾರರ್ ಸಿನಿಮಾ ಅಂತ ಅಂದಾಗ ಅದನ್ನ ಹೋಗಿ ನೋಡಕ್ಕೆ ಒಂಥರ ಭಯ ಆಗ್ತಿತ್ತು, ಅಷ್ಟ್ರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡೋಂಥ ಸಿನಿಮಾ. ಇವತ್ತಿಗೂ ಸರ್ ಅದೇನೋ ಗೊತ್ತಿಲ್ಲ, ಅದು ಮೂಢನಂಬಿಕೆನೂ ಇದೆ, ಅದು ಇದೆ. ಸೊ ನಾಗವಲ್ಲಿ ಆ ಥರ ಒಂದು ಸಿನಿಮಾ ಮಾಡಿದಾಗ, ನಾವು ಆಪ್ತ ಮಿತ್ರ ಮಾಡಿದಾಗ ಸೌಂದರ್ಯ ಮೇಡಮ್, ಸೊ ಆಪ್ತ ರಕ್ಷಕ ಮಾಡಿದಾಗ ವಿಷ್ಣು ಸರ್, ಈ ಥರ ಕಳ್ಕೊಂಡಿದ್ದೀವಿ ದೊಡ್ಡ ದೊಡ್ಡ ಲೆಜೆಂಡ್ಗಳನ್ನ. ಆಪ್ತ ಮಿತ್ರ ಸಿನಿಮಾ ಮಾಡ್ಬೇಕಾದ್ರೆ, ಕಂಪೋಸಿಷನ್ ಮಾಡ್ಬೇಕಾದ್ರೆ ನಿಮ್ಗೂ ಏನಾದ್ರೂ ನಾಗವಲ್ಲಿ ಕಾಟ ಕೊಟ್ಟಿದ್ದಿದ್ಯಾ ಇಲ್ಲ ಹೆಂಗೆ ಅಂತ?